ಪ್ರಾರ್ಥನೆ ಬಗ್ಗೆ ಕ್ರೈಸ್ತರಲ್ಲಿ ತುಂಬ ಅಲಕ್ಷ್ಯ. ಯಾಕಂದ್ರೆ ಸೈತಾನನು ಹೇಗೋ, ಸೈತಾನನಿಗೆ ಚೆನ್ನಾಗಿ ಗೊತ್ತು, ನಿನ್ನನ್ನು ಪ್ರಾರ್ಥನೆಯಿಂದ ದೂರ ಇಡೋದಾಗಿದ್ರೆ ನಿನ್ನನ್ನು ಆಶೀರ್ವಾದದಿಂದ ದೂರ ಇಡಲಿಕ್ಕೆ ಸಾಧ್ಯ ಎಂಬುದಾಗಿ ಅವನಿಗೆ ಗೊತ್ತು. ನಿನ್ನ ಆರೋಗ್ಯದ ಮೇಲೆ ಆತನ ದಾಳಿ ಮಾಡಲ್ಲ, ನಿನ್ನ ಹಣಕಾಸಿನ ಮೇಲೆ ಆತನ ದಾಳಿ ಮಾಡಲ್ಲ. ಬಟ್ ದ ಡೆವಿಲ್ ವಿಲ್ ಫೈಟ್ ಯುವರ್ ಪ್ರೇಯರ್ ಲೈಫ್. ಸೈತಾನನು ನಿನ್ನ ಪ್ರಾರ್ಥನಾ ಜೀವಿತ ವಿರುದ್ಧವಾಗಿ ಹೋರಾಡ್ತಾನೆ. ಅದು ಒಂದು ದಿನ ಅಲ್ಲ, 2 ದಿನ ಅಲ್ಲ, ಪ್ರತಿ ದಿನ. ಅದಕ್ಕೆ ಇಷ್ಟು ಸೇವಕರುಗಳಲ್ಲಿ, ಇಷ್ಟು ವಿಶ್ವಾಸಿಗಳಲ್ಲಿ ಯಾರನ್ನಾದರೂ ನೀವು ಬೊಟ್ಟು ಮಾಡಿ ಕೇಳಿ, ನಿಮ್ಮ ಪ್ರಾರ್ಥನಾ ಜೀವಿತ ಹೇಗಿದೆ, ಅದು ಯಾವಾಗಲೂ ಸರಿಯಾಗಿರ್ತದ ಅಂತ ಕೇಳಿ, ಎಲ್ಲರೂ ಕೊಡುವಂಥ ಒಂದು ಸಾಧಾರಣವಾದಂಥ ಉತ್ತರ ಏನಂದರೆ, ಬ್ರದರ್ 4 ದಿನ ಚೆನ್ನಾಗಿರ್ತದೆ, ಮತ್ತೆ ಅಲ್ವಾ ಬಿಡದೆ ಊಟ ಮಾಡ್ತೀವಿ. ನಿಮ್ಮ ಊಟದ ಜೀವಿತ ಹೇಗಿದೆ ಅಂದರೆ, ಏನು ಬಿಡಿ ಬ್ರದರ್ 2 ದಿನ ಮಾಡ್ತೀನಿ, 3ನೇ ದಿನ ಊಟನೇ ಹೋಗಲ್ಲ ಅಂತೀವ. ಹಲೋ, ಊಟದ ಜೀವಿತ ಡಿಸ್ಟರ್ಬ್ ಆಗಲ್ಲ ನಮ್ದು. ಕುಡಿಯೋ ವಿಚಾರ, ಊಟ ತಿಂಡಿ ಡಿಸ್ಟರ್ಬ್ ಆಗಲ್ಲ. ಯಾಕೆಂದ್ರೆ ಸೈತಾನ ಅನ್ನೋದ್ರಲ್ಲಿ ಒಂದನ್ನು ಹೋರಾಡಲ್ಲ. ಬಟ್ ದ ಡೆವಿಲ್ ವಿಲ್ ಫೈಟ್ ಯುವರ್ ಅಮೇಜಿಂಗ್ ಲೈಫ್ ಆಫ್ ಪ್ರೇಯರ್. ಸುಂದರವಾದ ಬಲವುಳ್ಳಂತ ನಿನ್ನ ಪ್ರಾರ್ಥನಾ ಜೀವಿತಕ್ಕೆ ವಿರುದ್ಧವಾಗಿ ಸೈತಾನನು ಹೋರಾಡ್ತಾನೆ. ಯಾಕಂದ್ರೆ ಅವನಿಗೆ ಗೊತ್ತು, ನೀನು ಮೊಣಕಾಲು ಉರಿದ್ರೆ ಅವನ ಕೈಯಿಂದ ನೀನಷ್ಟೇ ಬಿಡಿಸ್ಕೊಳ್ತಾ ಇಲ್ಲ, ನಿನ್ನ ಕುಟುಂಬವನ್ನ ಬಿಡಿಸ್ಕೊಳ್ತಾ ಇದ್ದೀಯಾ, ನಿನ್ನ ಜೊತೆಗಿರೋರ್ನ ಬಿಡಿಸ್ಕೊಳ್ತೀಯ. ಇನ್ನು ಅವನಿಗೆ ಅವನ ಆಟ ನಡೆಯಲ್ಲ ಅಂತ ಅವನಿಗೆ ಚೆನ್ನಾಗಿ ಗೊತ್ತು. ಸೈತಾನನು ಮರ್ಡರ್, ಕೊಲೆ ಪಾತಕ. ಅವನು ಬರೋದು ಕೊಲ್ಲೋದಕ್ಕೆ. ಅವನನ್ನು ದೂರ ಇಡೋದು ಒಂದೇ ಸಂಗತಿ, ನಿನ್ನಲ್ಲಿರುವಂಥ ಪ್ರಾರ್ಥನಾ ಜೀವಿತ. ಯಾವ ಮನೆಯಲ್ಲಿ ಪ್ರಾರ್ಥನೆ ಇಲ್ಲವೋ ಅಲ್ಲಿ ನಿರಾಶೆ ತುಂಬಿಕೊಂಡಿರ್ತದೆ. ಅಲ್ಲಿ ಏಳಿಗೆ ಬರಲ್ಲ. ಈ ಸೇವೆಗಳನ್ನು ನೋಡ್ರಿ, ಒಂದೇ ಯೇಸು ಅಲ್ವಾ? ಬೇರೆ ಬೇರೆ ಯೇಸುಗಳುಂಟಾ? ಬೇರೆ ಬೇರೆ ಯೇಸುಗಳುಂಟಾ? ಒಂದೇ ಯೇಸು, ಒಂದೇ ಪವಿತ್ರಾತ್ಮನು ತಾನೆ. ಬೇರೆ ಬೇರೆ ಪವಿತ್ರಾತ್ಮನುಗಳುಂಟಾ? ಒಂದೇ ಪವಿತ್ರಾತ್ಮನು, ಒಂದೇ ಸತ್ಯವೇದ, ಒಂದೇ ವಾಕ್ಯ. ಆದರೂ ಸಹ ಒಂದು ಸೇವೆ ಉನ್ನತಕ್ಕೆ ಹೋಗುತ್ತೆ, ಇನ್ನೊಂದು ಸೇವೆ ಇದ್ದ ಹಾಗೆ ವರ್ಷಾನುಗಟ್ಟಲೆ ಹಾಗೇ ಇರ್ತದೆ. ಒಂದು ವಿಶ್ವಾಸಿ ಕುಟುಂಬ ಉನ್ನತಿ ಪಡಿತದೆ, ಇನ್ನೊಂದು ವಿಶ್ವಾಸಿ ಕುಟುಂಬ ಉನ್ನತಿ ಪಡಿತಿಲ್ಲ ಅಂದರೆ ದೇವರು ಪಕ್ಷಪಾತಿಯ? ಇಲ್ವೇ ಇಲ್ಲ, ಸಾಧ್ಯನೇ ಇಲ್ಲ. ಆದರೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಯಾವ ಸಭೆಯಲ್ಲಿ, ಯಾವ ಸೇವಕರಲ್ಲಿ ಪ್ರಾರ್ಥನೆ ಇದೆಯೋ ಅಂತ ಸೇವೆ ಇದ್ದ ಮಟ್ಟದಲ್ಲಿ ಇದ್ದದನ್ನು ನಾನು ನೋಡಲೇ ಇಲ್ಲ. ಪ್ರತಿಯೊಂದು ಬೆಳೆದ ಸೇವೆಯ ಸಭಾಪಾಲಕರು ಹೇಳೋದೇನೆಂದ್ರೆ, ಪ್ರಾರ್ಥನೆ ಸಾಧ್ಯ, ಪ್ರಾರ್ಥನೆಯಿಂದಲೇ ನಾವು ಬೆಳೆದುವು. ಒಂದು ವೇಳೆ ಸೇವೆ ಪ್ರಾರ್ಥನೆಯಿಂದ ಬೆಳೆಯುವುದಾಗಿದ್ರೆ ನಿನ್ನ ಕುಟುಂಬ ಏಳಿಗೆ ಪಡೆಯೋದು ಆ ಪ್ರಾರ್ಥನೆಯಿಂದಲೇ. ಇವತ್ತು ಒಬ್ಬ ಸೇವಕರ ಹೆಸರು ಹೇಳಿ ನನಗೆ, ಉನ್ನತ ಮಟ್ಟದಲ್ಲಿ ಸೇವೆ ಮಾಡೋರು. ನೀವು ಅವ್ರನ್ನ ಕೇಳಿದ್ರೆ ಅವರೇ ಹೇಳ್ತಾರೆ ಅವ್ರ ಪ್ರಾರ್ಥನಾ ಜೀವಿತದಿಂದಲೇ ಅವ್ರ ಮೇಲೆ ಬಂದಿದ್ದಾರಂತ. ಪ್ರಾರ್ಥನೆಯಲ್ಲಿ ನಿನ್ನ ಕುಟುಂಬದ ಬಿಡುಗಡೆ ಇದೆ, ಪ್ರಾರ್ಥನೆಯಲ್ಲಿ ನಿನ್ನ ಮಕ್ಕಳ ಏಳಿಗೆ ಇದೆ, ಪ್ರಾರ್ಥನೆಯಲ್ಲಿ ನಿನ್ನ ಆರೋಗ್ಯ ಅಡಕವಾಗಿದೆ. ಯಾವ ಕ್ರೈಸ್ತ ಕುಟುಂಬದಲ್ಲಿ ಪ್ರಾರ್ಥನೆ ಇದೆಯೋ ಅದರ ಸೈತಾನನ ಅದರ ಹತ್ತಿರಕ್ಕೂ ಬರಲಿಕ್ಕಾಗಲ್ಲ. ಎಷ್ಟು ಜನ ನನ್ನ ಜೊತೆಗಿದ್ದೀರಾ? ಇವತ್ತು ಬೆಳಗ್ಗೆ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ. ನಾನು ಕೆಲವೊಂದು ಸಂಗತಿಗಳನ್ನು ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ದೇವರು ನೀತಿವಂತನನ್ನು ಹುಡುಕ್ತಾ ಇಲ್ಲ, ದೇವರು ಭಕ್ತನನ್ನು ಮಾತ್ರ ಹುಡುಕ್ತಾ ಇಲ್ಲ. ದೇವರಿಗೆ ಬೇಕಾಗಿರೋದು ಪ್ರಾರ್ಥನೆ ಮಾಡುವವರು. ಅದನ್ನು ತೋರಿಸ್ಲಿಕ್ಕಿದ್ದೀನಿ, ಅದರಲ್ಲಿ ಹೋಗ್ಲಿಕ್ಕಿದ್ದೀವಿ. ಆದರೆ ನಮಗಿರುವಂಥ ಒಂದು ತೊಂದರೆ ಏನಂತಂದರೆ, ನಮಗೆಲ್ಲ ಬೇಗ ಆಗ್ಬೇಕು ನೋಡಿ, ಇಮಿಡಿಯೇಟ್ ಆಗ್ಬೇಕು. ನಮಗೆ ಹಿಂಗೆ ಬಟನ್ ಒತ್ತಿದ ತಕ್ಷಣ ಹಿಂಗೆ ಆಗ್ಬೇಕು. ಆ ಸಭೆಯಲ್ಲಿ ಹೋಗಿ ಕೂತ ತಕ್ಷಣ ನಮಗೆ ಆಶೀರ್ವಾದ ಹೋಗ್ಬೇಕು. ಓ ವಾವ್, ಎಂಥ ಸಭೆ! ಪಾಸ್ಟರ್ ಒಳಗೆ ಹೋಗ್ತಾ ಇದ್ದಂಗೆ ತಣ್ಣಗೆ ಅನಿಸ್ತದೆ. ಚಿಂತೆ ಮಾಡಬೇಡದು, ಎ ಸಿ ಅದು. ವಿ ವಾಂಟ್ ಎವ್ರಿಥಿಂಗ್ ಕ್ವಿಕ್, ಎಲ್ಲ ಬೇಗ ಬೇಗ ಆಗ್ಬೇಕು ನಮಗೆ. ಈ ಬೇಗ ಬೇಗ ಅನ್ನೋ ಗಡಿಬಿಡಿಯಲ್ಲಿ ಆಗೋದನ್ನು ಮಾಡ್ಕೊಳ್ತಾ ಇಲ್ಲ. ಬೆಳಗ್ಗೆ ಒಂದು ಸಿಂಪಲ್, ಭಾಳ ಸ್ವಲ್ಪ ಮೃದುವಾಗಿ ಹೋಗ್ತೀನಿ, ಸಾಫ್ಟಾಗಿ ಹೋಗ್ತೀನಿ,
ಮೊದಲನೇ ಸಂಡೇ, ಈ ಸಂಡೇವರೆಗೂ ದೇವರು ಉನ್ನತವಾದ ಪ್ರತಿಯೊಂದು ಆರಾಧನೆಯಲ್ಲಿ ಬಹಳ ಉನ್ನತವಾಗಿ ನಮ್ಮನ್ನು ಇಲ್ಲಿ ನಡೆಸಿದ್ದಾನೆ. ಬರುವ ದಿನದಲ್ಲಿ ಇನ್ನೂ ಶ್ರೇಷ್ಠವಾಗಿ ನಮ್ಮನ್ನು ನಡೆಸಲಿಕ್ಕೆ ಹೋಗ್ತಾ ಇದ್ದಾನೆ. ಅದ್ಭುತವಾದ ರೀತಿಯಲ್ಲಿ ನಮ್ಮನ್ನು ನಡೆಸಲಿಕ್ಕೆ ಹೋಗ್ತಾ ಇದ್ದಾನೆ. ಆಮೇನ್, ಆಮೇನ್. ದೇವರಿಗೆ ಒಬ್ಬನು ಪ್ರಾರ್ಥನೆ ಮಾಡೋನು ಸಿಕ್ಕರೆ ಏನೆಲ್ಲ ಆಗಲಿಕ್ಕೆ ಸಾಧ್ಯ, ಏನೆಲ್ಲ ಬದಲಾಗಲಿಕ್ಕೆ ಸಾಧ್ಯ. ಈ ಕೆಲವೊಂದು ವಿಷಯಗಳನ್ನು ನಿಮ್ಮ ಮನಸ್ಸಲ್ಲಿ ಹಾಕ್ಕೊಂಬೇಡ್ರಿ. ನಿನ್ನ ಏಳಿಗೆ ಪಾಸ್ಟರ್ ಕೈಯಲ್ಲಿಲ್ಲ, ನಿನ್ನ ಏಳಿಗೆ ನಿನ್ನ ಗಂಡನ ಕೈಯಲ್ಲಿಲ್ಲ, ನಿನ್ನ ಹೆಂಡತಿ ಕೈಯಲ್ಲಿಲ್ಲ, ನಿನ್ನ ಏಳಿಗೆ ನಿನ್ನ ಮಕ್ಕಳ ಕೈಯಲ್ಲಿಲ್ಲ, ನಿನ್ನ ತಂದೆ ತಾಯಿಗಳ ಕೈಯಲ್ಲಿಲ್ಲ. ನಿನ್ನ ಏಳಿಗೆ ನಿನ್ನ ಸ್ವಂತ ಪ್ರಾರ್ಥನೆಯಲ್ಲಿ ಅಡಕವಾಗಿದೆ. ಎಷ್ಟು ಬಲವಾಗಿ ನಿನ್ನ ಪ್ರಾರ್ಥನೆಯನ್ನು ಕಟ್ಕೊಳ್ತೀಯೋ ಅಷ್ಟು ಬಲವಾಗಿ ನಿನ್ನ ಜೀವಿತವನ್ನು ಕಟ್ಕೊಳ್ತೀಯ. ಹೌಸ್ ಆದರೆ ಎಷ್ಟೋ ಜನ ಟೀಕೆ ಬರೀ ಪ್ರಾರ್ಥನೆ ಅಂದ್ರೆ ಆಗ್ಬಿಡ್ತದ ಅಂತ ನನಗೆ ಕೇಳ್ತಾರೆ. ಆದರೆ ನಾನು ಅವ್ರಿಗೆ ಹೇಳ್ತೀನಿ, ನಮ್ಮ ಸಭೆಯಲ್ಲಿ ಹೌಸ್ ಆಫ್ ಪ್ರೇಸ್ನವ್ರು ನಾವು ಕಲ್ತಿದ್ದೀವಿ. ನಾವು ಪ್ರಾರ್ಥನೆಯ ಬಲವನ್ನು ಕಲ್ತಿದ್ದೀವಿ. ಯಾಕಂದ್ರೆ ನಾವು ಕಂಡಿದ್ದೀವಿ ಪ್ರಾರ್ಥನೆಯಲ್ಲಿ ಅಸಾಧ್ಯವು ಸಾಧ್ಯವಾಗುತ್ತೆ. ಪ್ರಾರ್ಥನೆ ಇರುವಾಗ ಇದ್ದದ್ದನ್ನ ಇಲ್ಲವೆಂಬುದಾಗಿಯೂ ಇದ್ದದ್ದನ್ನ ಇಲ್ಲದನ್ನ ಇದೆ ಎಂಬುದಾಗಿ ಕರೆಯುವಂತ ಕರ್ತನು ತಾನಾಗಿ ಇಳಿದು ಬಂದು ಇಲ್ಲದನ್ನ ಇದ್ದದ್ದನ್ನಾಗಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಎಲ್ಲಿ ಪ್ರಾರ್ಥನೆ ಇದೆಯೋ ಅಲ್ಲಿ ಏಳಿಗೆನ ಪ್ರಾರಂಭ ಮಾಡ್ತಾನೆ. ಇಲ್ಲಿದ್ದೀರಾ? ನನ್ನ ಜೊತೆಗಿದ್ದೀರಾ? ಇಲ್ಲಿದ್ದೀರಾ? ನನ್ನ ಜೊತೆಗಿದ್ದೀರಾ? ಮೊದಲನೇ ಸಮ್ಮೇಳನ ಗ್ರಂಥ ಅದರ ಮೊದಲನೇ ಅಧ್ಯಾಯದ 12ನೇ ವಚನದಲ್ಲಿ 12 ಪ್ರಾರ್ಥನೆ ನೋಡ್ಕೊಳ್ತಾ ಇದ್ದೀವಿ. ಇಡೀ ಪ್ರಾರ್ಥನೆ ನಾನು ಹೇಳಲಿಕ್ಕೆ ಹೋಗ್ತಾ ಇಲ್ಲ, ಆದರೆ ಅದರಲ್ಲಿ ಒಂದು ವಿಶೇಷವಾದ 2 ಶಬ್ದಗಳನ್ನು ನಿಮಗೆ ಎತ್ತಿ ಹಿಡಿತೀನಿ. ಕನ್ನಡ ಬೈಬಲ್ದಲ್ಲಿ ಹೇಳ್ತಾ ಇದ್ದೇನೆಂದರೆ, ಆಕೆಯು ಬಲು ಹೊತ್ತಿನವರೆಗೂ. ಮೊದಲನೇ ಸಮ್ಮೇಳನ ಮೊದಲನೇ ಅಧ್ಯಾಯ ಅದರ 12ನೇ ವಚನ. ಮೊದಲನೇ ಸಮ್ಮೇಳನ ಮೊದಲನೇ ಅಧ್ಯಾಯ ಅದರ 12ನೇ ವಚನ ಏನು ಹೇಳ್ತದೆ ನೋಡಿ. ಆಕೆಯು ಬಲು ಹೊತ್ತಿನವರೆಗೆ ಯೆಹೋವನ ಮುಂದೆ ಪ್ರಾರ್ಥನೆ ಮಾಡುತ್ತಿರುವಾಗ. ಏನಂತೆ? 10 ನಿಮಿಷ ಅಲ್ಲ. ಇವತ್ತು ಕೂಟ ಲೇಟ್ ಆದ್ರೆ ಗೋವಾದಲ್ಲಿ ಹೊಸದಾಗಿ ಸೇವೆ ಪ್ರಾರಂಭ ಮಾಡಿದಾಗ ದೊಡ್ಡ ಶಾಕ್ ಆಯ್ತು ನನಗೆ. ಇಲ್ಲಿ 3 ತಾಸು ನಾನು ಕೇಳಿದೆ, ಮಧ್ಯರಾತ್ರಿ ಆರಾಧನೆ ತುಂಬಾ ಚೆನ್ನಾಗಿತ್ತ ಅಂತ ಕೇಳಿದೆ. ಚೆನ್ನಾಗಿತ್ತ? 31ನೇ ತಾರೀಕಿಗೆ ರಾತ್ರಿ ಆರಾಧನೆ ಚೆನ್ನಾಗಿತ್ತ? ಯಾರೋ ನಮ್ಮ ಮನೆಯಲ್ಲಿ ಹೇಳ್ತಾ ಇದ್ರು, 2 ಗಂಟೆ ಪ್ರಾರ್ಥನೆ ನಮಗೆ ಬರೀ 10 ನಿಮಿಷದಲ್ಲಿ ಮುಗಿದ ಹಾಗಾಯ್ತು. ನಾನು ಏನು ಹೇಳಿದೆ? ಪ್ರಾರ್ಥನೆ ನಿನ್ನ ಪರಿಸ್ಥಿತಿಯನ್ನ ಬದಲಾಯಿಸ್ತದೆ. ಹಣ್ಣಳನ್ನು ನೋಡಿ ಏನು ಹೇಳ್ತಾ ಇದೆ. ಇವತ್ತು ಯಾರಾದ್ರೂ ಒಂದು ಮಗಳ ಬಗ್ಗೆ ದೊಡ್ಡ ಟೆನ್ಷನ್ ಆಯ್ತು. ಏನಪ್ಪಾ ಅಂದ್ರೆ ಅತ್ತೆ ಕಂಪ್ಲೇಂಟ್ ಕೊಡ್ತಾ ಇದ್ದಾಳೆ. ಏನು ಬೆಳಿಗ್ಗೆ ಎಲ್ಲ ಅಡಿಗೆ ಮಾಡಿಬಿಟ್ಟು ರೂಮಲ್ಲಿ ಹೋಗ್ಬಿಟ್ರೆ ಮಧ್ಯಾಹ್ನದ ಊಟದವರೆಗೆ ಹೊರಗೆ ಬರಲ್ಲ. ಅದಕ್ಕಂದ್ರೆ ಏನಾಯ್ತು ಅಂತ ಕೇಳಿದ್ರೆ ಅವಳು ಹೇಳ್ತಾಳೆ ಪ್ರಾರ್ಥನೆ ಅಂತ ಹೇಳ್ಕೊಂಡ್ಬಿಟ್ಟು ಬಾಗಿಲು ಹಾಕೊಂಡ್ ಬಿಡ್ತಾಳೆ. ಅಯ್ಯೋ, ಹೊರಗಡೆ ಬಂದು ನಿನ್ನ ಜೊತೆಗೆ ಧಾರಾವಾಹಿ ನೋಡ್ಬೇಕಿತ್ತ? ಅಡಿಗೆ ಮಾಡಿ ತಾನೇ ಒಳಗೆ ಹೋಗಿರೋದು. ಇಂಥ ಅತ್ಯಂದಿರಿಗೆ ಏನ್ ಬೇಕಂದ್ರೆ ಸೊಸೆ ಪಕ್ಕದಲ್ಲಿ ಕೂತ್ಕೊಂಡು ಊರ್ ವಿಚಾರ ಎಲ್ಲ ಹರಟೆ ಹೊಡಿಬೇಕು. ಆದ್ರೆ ದೇವರು ಕರೆದಿರೋದೇನೆಂದ್ರೆ, ನಿನ್ನ ಕರ್ತವ್ಯಗಳನ್ನ ಮುಗಿಸಿದ ನಂತರ ನೇರವಾಗಿ ನನ್ನ ಸನ್ನಿಧಿಗೆ ಬಾ. ಯಾರಾದ್ರೂ ಅರ್ಥ ಮಾಡ್ಕೊಳ್ಳೋದಾಗಿದ್ರೆ ಆಮೇಲೆ ಹೇಳ್ತೀರಾ? ಏನ್ ಹೇಳ್ತಾ ಇದೆ ನೋಡಿ. ಇವಳು ಬಲು ಹೊತ್ತಿನವರೆಗೆ. ವಾ ಸುಂದರವಾದಂತ ಶಬ್ದ ಇದೆ. ಯಾರಾದ್ರೂ ಹೇಳ್ತೀರಾ? ಏನಂತ ಓದ್ತಾ ಇದ್ದೀವಿ? ಸ್ವಲ್ಪ ಗಟ್ಟಿಯಾಗಿ ಹೇಳಿದ್ರೆ ನನಗೂ ಉತ್ತೇಜನ ಆಗುತ್ತೆ. ಬಲು ಹೊತ್ತಿನವರೆಗೆ ಏನ್ ಮಾಡಿದ್ಲಂತೆ? ಯೆಹೋವನ ಮುಂದೆ ಪ್ರಾರ್ಥನೆ ಮಾಡುತ್ತಿರುವಾಗ. ಹಲ್ಲೆಲೂಯ. ಹೆಂಗೋ ಸೈತಾನ್ ಬಂದು ಮನಸ್ಸಲ್ಲಿ ಕನ್ವಿನ್ಸ್ ಮಾಡ್ತಾನೆ, ಏನೂ ಆಗಲ್ಲ ಅಂತ, ಉಪಯೋಗ ಆಗಲ್ಲ. ಏನೋ ಮನಸ್ಸಲ್ಲಿ ಬಂದು ಸೈತಾನ್ ಕನ್ವಿನ್ಸ್ ಮಾಡ್ಲಿಕ್ಕೆ ನೋಡ್ತಾನೆ. ಏನ್ ಅಂದ್ಕೊಂಡಿದೀಯಾ ನೀನು? ಇಲ್ಲಿ ಯಾಕೆ ಸಮಯ ವ್ಯರ್ಥ ಮಾಡ್ತಾ ಇದ್ದೀಯಾ? ಅವ್ನ ಮನಸ್ಸಲ್ಲಿ ಏನಾಗ್ತಾನಂದ್ರೆ, ಯಾವ ರೀತಿ ನೋಡ್ತಾರಂದ್ರೆ ಪ್ರಾರ್ಥನೆ ಮಾಡೋರ್ನ, ಇವ್ರಿಗೆ ಮಾಡ್ಲಿಕ್ಕೆ ಏನು ಕೆಲಸ ಇಲ್ಲ, ಅದಕ್ಕೆ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ಭಾವನೆನ ತರಲಿಕ್ಕೆ ನೋಡ್ತಾನೆ ಸೈತಾನ್. ಆದ್ರೆ ಸತ್ಯ ಸಂಗತಿ ಏನಂದ್ರೆ, ಅವನಿಗೆ ಚೆನ್ನಾಗಿ ಗೊತ್ತು ಯಾಕೆ ಅವನು ನಿಮ್ಮ ಮನಸ್ಸನ್ನ ಚಂಚಲಗೊಳಿಸಿ ಎಬ್ಬಿಸ್ತಾ ಇದ್ದಾನಂದ್ರೆ, ಒಂದು ವೇಳೆ ನೀನು ಅಲ್ಲಿ ಕೂತ್ಕೊಂಡ್ರೆ, ಏಳದನೇ ಅಲ್ಲಿ ಕೂತ್ಕೊಳ್ಳೋದಾಗಿದ್ರೆ ಅವನು ನಿನ್ನ ಜೀವನದಲ್ಲಿ ಅವನ ರಾಜ್ಯ ಬಿದ್ದೋಗ. ಸೈತಾನ ನಿಮ್ಮ ಜೀವಿತದಲ್ಲಿ ಒಂದು ರಾಜ್ಯ ಕಟ್ಟಿರ್ತಾನೆ. ಮೊದಲಿಂದ ಅರ್ಥ ಮಾಡ್ಕೊಂಡ್ಬಿಡೋಣ ಬೇಗ ಅಂದ್ರೆ ನಮಗೆ ಅರ್ಥ ಆಗುತ್ತೆ. ಹಣ್ಣಳ ಜೀವಿತದಲ್ಲಿ ಸೈತಾನನು ಒಂದು ರಾಜ್ಯ ಕಟ್ಬಿಟ್ಟಿದ್ದ. ಏನಂತ ಗೊತ್ತಾ? ಬಂಜೆಯ ರಾಜ್ಯ ಅಂತ. ಪ್ರತಿಯೊಬ್ಬರ ಜೀವಿತದಲ್ಲಿ ಸೈತಾನನು ತನ್ನ ಒಂದು ರಾಜ್ಯವನ್ನು ಕಟ್ಟಲಿಕ್ಕೆ ನೋಡ್ತಾನೆ. ಅವಳ ಜೀವಿತದಲ್ಲಿ ಸೈತಾನನು ಕಟ್ಟಿದಂತ ರಾಜ್ಯ ಏನಂದ್ರೆ, ಅವಳಿಗೆ ಮಕ್ಕಳು ಆಗಕೂಡದು. ವರ್ಷಗಳು ಕಳೆದು ಹೋಗ್ತಾ ಇದೆ, ಅವಳಿಗೆ ಮಕ್ಕಳಾಗ್ತಾ ಇಲ್ಲ. ಕೇಳ್ತಾ ಇದ್ರೆ ಅನ್ಕೊಳ್ತೀನಿ. ಒಂದು ನಿನ್ನಲ್ಲಿ ಕಟ್ಟಿರುವಂತ ಸೈತಾನನ ರಾಜ್ಯವನ್ನ ನೀನು ಕೆಡುವುದಕ್ಕಾಗಿ ಎದ್ದು ನಿಂತ್ಕೊಳ್ತೀಯಾ, ಇಲ್ಲದೆ ಹೋದ್ರೆ ಅದಕ್ಕೆ ಆಧೀನಳಾಗ್ತೀಯ.
ಆ ದಿನ ಆದರೆ ಅದೇ ಶಾಪದಲ್ಲಿ ಕೊನೆ ಸಾವಿನವರೆಗೆ ನೀನು ಇರ್ತೀಯ. ಆದರೆ ಅದಕ್ಕೆ ವಿರುದ್ಧವಾಗಿ ಹೇಳೋದಾಗಿದ್ರೆ ಅದನ್ನು ಜಾಡಿಸಿ, ಅದನ್ನು ಒಡೆದು ಹಾಕಿ, ಅದನ್ನು ಹಾಳು ಮಾಡಿ ಆಶೀರ್ವಾದದಲ್ಲಿ ನೀನು ಎದ್ದು ನಿಂತ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತೀಯ. ನಾನು ಹೇಳಿದೆ, ಪ್ರಾರ್ಥನೆ ಪರಿಸ್ಥಿತಿಗಳನ್ನು ಬದಲಾಯಿಸ್ತದೆ. ಯಾವ ಗಳಿಗೆಯಲ್ಲಿ ಇವಳು ಅಲ್ಲಿ ಪ್ರಾರ್ಥನೆಗೆ ಕೂತ್ಕೊಂಡ್ಲೋ ಆಗ ಅವಳ ಜೀವಿತದಲ್ಲಿ ಸೈತಾನನ ಏನೊಂದು ಹತೋಟಿ ಇತ್ತು, ಕಂಟ್ರೋಲ್ ಇತ್ತು, ಅದು ಅಲ್ಲಾಡ್ಲಿಕ್ಕೆ ಪ್ರಾರಂಭ ಆಯಿತು. ಯಾವ ಗಳಿಗೆಯಲ್ಲಿ ನೀನು ಮೊಣಕಾಲು ಹೂಡ್ತೀಯೋ ಅಲ್ಲಿ ಏನೋ ಒಂದು ತೊಂದರೆ ಪ್ರಾರಂಭ ಆಗುತ್ತೆ. ಆತನು ಗೂಟ ಅಂದ್ರೆ ಗೊತ್ತಾ? ಗೂಟ, ಈ ಡೇರೆಯನ್ನ, ಪೆಂಡೋಲನ್ನ ಚೆನ್ನಾಗಿ ಹಗ್ಗದಿಂದ ಜಗ್ಗಿ ನೆಲಕ್ಕೆ ಒಂದು ಗೂಟ ಬಡಿದು ಆ ಒಂದು ಹಗ್ಗವನ್ನು ಅದಕ್ಕೆ ಬಿಗಿದಿರ್ತಾರೆ. ಅವಾಗ ಪೆಂಡಾಲ್ ಗಟ್ಟಿಯಾಗಿ ನಿಂತ್ಕೊಂಡಿರ್ತದೆ, ಟೆಂಟ್ ಗಟ್ಟಿಯಾಗಿ ನಿಂತ್ಕೊಂಡಿರ್ತದೆ. ಗೊತ್ತಾ? ಎಲ್ಲಿವರೆಗೆ ಆ ಗೂಟ ಗಟ್ಟಿಯಾಗಿ ನಿಂತ್ಕೊಂಡಿದೆಯೋ, ಇದು ಯಾರಾದ್ರೂ ನನ್ನ ಜೊತೆ ಕೂಡ್ಕೊಳ್ಬೇಕು, ಎಲ್ಲಿವರೆಗೂ ಆ ಗೂಟ ಗಟ್ಟಿಯಾಗಿ ನಿಂತ್ಕೊಂಡಿದೆಯೋ, ಪೆಂಡಾಲ್ ಒಂದು ಟೆಂಟ್ ಅದು ಸುಂದರವಾಗಿ ನಿಂತ್ಕೊಂಡಿರ್ತದೆ. ಕೇಳ್ತಾ ಇದ್ದೀರಾ? ಒಂದು ವೇಳೆ ಆ ಗೂಟ ಅಲ್ಲಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ, ಒಂದು ವೇಳೆ ಆ ಗೂಟ ಲೂಸ್ ಆದ್ರೆ, ಅದು ಮೇಲೆ ಬರಲಿಕ್ಕೆ ಪ್ರಾರಂಭ ಮಾಡಿದ್ರೆ, ಈ ಪೆಂಡಾಲ್ ಏನಿದೆ, ಟೆಂಟ್ ಏನಿದೆ, ಮೆಲ್ಲಗೆ ಬೀಳ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ವಾಲ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಒಂದು ಕಡೆ ಬೀಳ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಗೊತ್ತಾ? ಅರ್ಥ ಆಗುತ್ತಾ ಈ ಮಾತು? ಸೈತಾನನ ಏನ್ ಮಾಡಿದಾನಂದ್ರೆ, ನಮ್ಮ ಜೀವಿತದಲ್ಲಿ ತನ್ನ ಟೆಂಟನ್ನ ಯಾರು ಕಿತ್ತು ಹಾಕಬಾರ್ದಂತ ಗೂಟಗಳನ್ನ ಬಡಿದು ತನ್ನ ಕಾರ್ಯವನ್ನ ಚೆನ್ನಾಗಿ ಕಟ್ ಹಾಕಿದಾನೆ. ಇವಳ ಜೀವಿತದಲ್ಲಿ ಒಂದು ಟೆಂಟ್ ಹಾಕಿದಾನೀತ. ಆ ಟೆಂಟಿನ ಹೆಸರು ಏನಪ್ಪಾ ಅಂದ್ರೆ ಬಂಜತನ. ಅದನ್ನ ಸಮೃದ್ಧಿಯಾಗಿ ಕಡ್ದು ಹಾಕ್ಬಿಟ್ಟಿದ್ದಾನೆ. ಮೆಡಿಕಲಿ ಸಾಧ್ಯವಿಲ್ಲ. ಕೇಳ್ತಾ ಇದ್ದೀರಾ? ಎಲ್ಲಿ ಹೋದ್ರೊಳಗೆ ಉತ್ತೇಜನ ಇಲ್ಲ, ಅದನ್ನು ಚೆನ್ನಾಗಿ ಹಾಕ್ಬಿಟ್ಟಿದ್ದಾನೆ. ಆದ್ರೆ ಒಂದು ರಹಸ್ಯ, ನಾವು ವಿಶ್ವಾಸಿಗಳಾದಂತ ನೀವು ಒಂದು ರಹಸ್ಯವನ್ನು ಕಲ್ತ್ಕೊಳ್ಬೇಕು. ಇವತ್ತು ಅದನ್ನು ಪಡೆದುಕೊಂಡು ಇಡೀ ವರ್ಷದಲ್ಲಿ ನೀವು ಜಯಶಾಲಿಗಳಾಗಿ ಬಲಗೊಳ್ಳಿಕ್ಕೆ ಹೋಗ್ತಾ ಇದ್ದೀರಾ. ಯಾವ ಗಳಿಗೆಯಲ್ಲಿ ನೋಡಿ, ಯಾವ ಗಳಿಗೆಯಲ್ಲಿ ಹನ್ನೆರಡು ಮೊಣಕಾಲು ಊರಿದ್ಲೋ, ಯಾವ ಗಳಿಗೆಯಲ್ಲಿ ಪ್ರಾರ್ಥನೆಯಲ್ಲಿ ನೀನು ಮೊಣಕಾಲು ಊರ್ಲಿಕ್ಕೆ ಪ್ರಾರಂಭ ಮಾಡ್ತೀಯ, ಅವಾಗ ಯೆಹೋವನಿಂದ ಹೊರಟ ಒಂದು ಬಿರುಗಾಳಿ. ನಾನು ಹೇಳಿದೆ, ಆಗ ಯೆಹೋವನಿಂದ ಹೊರಟ ಒಂದು ಬಿರುಗಾಳಿ ಆ ಟೆಂಟ್ ಅನ್ನ ಅಲ್ಲಾಡಿಸ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಸೈತಾನನ ರಾಜ್ಯ ಅಲ್ಲಾಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಅದು ಎಷ್ಟು ಬಲವಾದ ಗೂಟವೋ ಅಷ್ಟು ಬಲವಾದ ಯೆಹೋವನ ಬಿರುಗಾಳಿ. ಅದು ಹೇಗೆ ಅಲ್ಲಾಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ ಅಂದ್ರೆ, ಈ ಹಗ್ಗ ಗೂಟಕ್ಕೆ ಕಟ್ಟಿರ್ತಾರೆ ನೋಡಿ, ಆ ಗೂಟವನ್ನು ಆ ಕಡೆ ಈ ಕಡೆ ಆ ಗೂಟವನ್ನು ಕಿತ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. 12 ಎಷ್ಟು ಜನ ಹೇಳಿದ್ದೀರಾ? ಎಷ್ಟು ಜನ ಹೇಳಿದ್ದೀರಾ? ನಾನು ಕೇಳ್ತೀನಿ ನಿಮಗೆ, ನಾನು ನಿಮಗೆ ಕೇಳ್ತೀನಿ. ಇವಳು ಈಗ ತಾನೇ ಅವಳು ಮದುವೆ ಆಗಿಲ್ಲ, ಈಗ ತಾನೇ ಅವಳು ಬಂಜಿ ಎಂಬುದಾಗಿ ಗೊತ್ತಾಗಿಲ್ಲ, ಈಗ ತಾನೇ ಅವಳಿಗೆ ಮಕ್ಕಳನ್ನು ಹೆರೋದಕ್ಕೆ ಆಗಲ್ಲ ಅಂತ ಗೊತ್ತಾಗಿಲ್ಲ. ಅದು ಗೊತ್ತಾಗಿ ತುಂಬಾ ವರ್ಷವಾಯ್ತು. ಅದು ಅವಳಿಗೆ ತಿಳಿದು ಬಂದು ಎಷ್ಟೋ ವರ್ಷ ಆಗಿದೆ. ಆದ್ರೆ ಈಗ ಪರಿಸ್ಥಿತಿ ಬದಲಾಗ್ತಾ ಇದೆ. ಅಲ್ಲಿ 2 ಶಬ್ದ ಬದಲಾವಣೆ ತಂದಿರೋದು. 12 ಬಲು ಹೊತ್ತು. ನಿಮ್ಮ ಟೆಂಟ್ ಎಷ್ಟು ಬಲವಾಗಿ ನಿಂತಿದೆ ನೋಡಿ, ಅಷ್ಟು ಬಲವಾದ ಬಿರುಗಾಳಿ ಬೇಕು. ನಿನಗೆ ಎಷ್ಟು ಬಲವಾದ ಬಿರುಗಾಳಿ ಬೇಕೋ ಅಷ್ಟು ಹೆಚ್ಚಾಗಿ ಮೊಣಕಾಲು ಊರಬೇಕು. ಬೆಳಗ್ಗೆ ಒಂದು ಎಷ್ಟು ಜನ ಕೇಳ್ತಾ ಇದ್ದೀರಾ? ಬೆಳಗ್ಗೆ ಬೆಳಗ್ಗೆ ಒಂದು ಎಕ್ಸಾಂಪಲ್ ಕೊಟ್ಟೆ. ನಾನು ಆ ಎಕ್ಸಾಂಪಲ್ ಬರ್ತೀನಿ. ಇದನ್ನು ಮೊದಲು ಇದನ್ನು ಮುಗಿಸ್ಕೊಂಡು ಬರ್ತೀನಿ. ಎಲ್ಲರೂ ಸಿದ್ಧರಾಗಿದ್ದೀರಾ? ಬೇಗ ಮುಗಿಸ್ಕೊಳ್ಳೋಣ. ಆಮೇಲೆ ಅವಳು ಬಲು ಹೊತ್ತಿನವರೆಗೆ ಪ್ರಾರ್ಥಿಸಲು, ಬಲು ಹೊತ್ತಿನವರೆಗೆ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಆದಾಗ ಅಲ್ಲಿ ಎಲ್ಲಿ ಸೈತಾನನ ಹಾಕಿದ ಡೇರೆಯಲ್ಲಿ ಮೆಲ್ಲನೆ ಗಾಳಿ ಪ್ರಾರಂಭ ಆಯ್ತು. ಎಲ್ಲರೂ ಅಂತಾರೆ, ಪಾಸ್ಟ್ರೇ ಇಷ್ಟೊತ್ತು ಯಾಕೆ ಪ್ರಾರ್ಥಿಸ್ಬೇಕು? ಅಯ್ಯ ಕೇಳು, ನಾನು ಹೊರಗಡೆಯಿಂದ ಬರುವಾಗ ಯಾರೋ ನನಗೆ ಒಂದು ಮೊಬೈಲನ್ನು ಗಿಫ್ಟ್ ಕೊಟ್ಟರು, ಸಾಧಾರಣ ಮೊಬೈಲ್. ಆದರೆ ಅದನ್ನು ತಂದು ನಾನು ಈ ಪಿನ್ನಲ್ಲಿ ಹಾಕ್ಲಿಕ್ಕೆ ಹೋದಾಗ ಪಿನ್ ಒಳಗಡೆನೆ ಹೋಗಲಿಲ್ಲ.
ಯಾಕೆಂದ್ರೆ ಅದು ಯುರೋಪಿಯನ್ ಪಿನ್, ಹೊರಗಿನ ದೇಶದ ಪಿನ್ನು. ಈ ಪಿನ್ನಲ್ಲಿ ಅದು ಹೋಗ್ತಾ ಇಲ್ಲ. ಯಾರಾದ್ರೂ ಇದ್ದೀರ ನನ್ನ ಜೊತೆಗೆ? ಮೊದಲನೇ ದಿನ ತೆಗೆದುಕೊಂಡು ಬಂದಾಗ ತುಂಬ ಸಂತೋಷ ಆಯಿತು. ನಾನು ಚಾರ್ಜಿಂಗ್ ಬಗ್ಗೆ ವಿಚಾರಣೆ ಮಾಡಲಿಲ್ಲ, ಚಾರ್ಜ್ ಮಾಡೋದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ. ನಾನು ಸಂತೋಷ ಸಿಮ್ ಹಾಕ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ಸುಂದರವಾದ ಮೊಬೈಲ್. ಮಾತಾಡಿದ್ದು, ಇಂಟರ್ನೆಟ್ ಸರ್ಫ್ ಮಾಡಿದ್ದು, ಹೊಸ ಮೊಬೈಲು ಏನೇನಿದೆ ಎಲ್ಲ ಒಳಗಡೆ ಹೊರಗಡೆ ಎಲ್ಲ ಹುಡುಕಿದ್ದು, ಬೇಕಾಗಿರೋದನ್ನೆಲ್ಲ ಆ್ಯಕ್ಟಿವ್ ಮಾಡಿದ್ದು, ಆ್ಯಪ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದು. ಸಾಯಂಕಾಲ ಒಮ್ಮೆ ಪಿಂಕ್ ಅಂತ ಏನಂತ ನೋಡಿದ್ರೆ ಬ್ಯಾಟ್ರಿ ಇಸ್ ಇನ್ ಡೇಂಜರ್ ಕಂಡೀಷನ್ ಅಂತೆ. ಎಷ್ಟು % ಅಂದರೆ 20% ಅಂತೆ. ಅವಾಗ ಎಚ್ಚರ ಆಯ್ತು, ನನಗೆ ನಿದ್ದೆಯಿಂದ ಎಚ್ಚರ ಆಯ್ತು. ನಮ್ಮವ್ರಿಗೆ ಹೆಂಗಂದ್ರೆ ಯಾರಾದರೂ ರೋಗದಲ್ಲಿ ಬೀಳಬೇಕು, ಅವಾಗ ಎಚ್ಚರ ಆಗುತ್ತೆ ನಮಗೆ. ಪಾಸ್ಟ್ರ್ ಎಲ್ಲಿ? ಪ್ರಾರ್ಥನೆ ಬೇಕು. ಈ ಬ್ಯಾಟ್ರಿ ಡೌನ್ ಆಗುವಾಗ ನಮಗೆ ಟೆನ್ಷನ್ ಇರಲ್ಲ ನೋಡಿ. ಸೈತಾನಿಗೆ ಚೆನ್ನಾಗಿ ಗೊತ್ತು, ನಿನ್ನ ಪ್ರಾರ್ಥನೆ ಬ್ಯಾಟ್ರಿ ಹೆಂಗೆ ಡೌನ್ ಆಗುತ್ತೋ ಹಂಗೆ ಅವನ ಟೆಂಟಿಗೆ ಗಾಳಿ ಕಡಿಮೆ ಆಗುತ್ತೆ. ಮತ್ತೆ 2 ದೆವ್ವ ಬಂದು ಗೂಟವನ್ನ ಟೈಟ್ ಮಾಡ್ತವೆ. ಕೇಳ್ತಾ ಇದ್ದೀರಾ? ಮತ್ತೆ ಪ್ರಾರ್ಥನೆ ಪ್ರಾರಂಭ ಮಾಡ್ತೀವಿ, ಅವಾಗ ಮತ್ತೆ ಗಾಳಿ. ಅವಾಗ ಸೈತಾನ ಅನ್ಕೊಳ್ತಾನೆ, ಯಾರೋ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಈ ಕುಟುಂಬದಲ್ಲಿ, ಯಾರೋ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಈ ಕುಟುಂಬದಲ್ಲಿ. ಕೇಳ್ತಾ ಇದ್ದೀರಾ? ಯಾರಾದ್ರೂ ನಿಲ್ಲಿಸ್ರಿ, ಗೂಟ ಕೇಳುತ್ತೆ. ಆದ್ರೆ ನಮ್ಮವ್ರಿಗೆ ಚಿಂತನೆ ಇಲ್ಲ. ಎಲ್ಲ ಚೆನ್ನಾಗಿ ನಡೆಯುವಾಗ ಮೊದಲು ಊಟ, ನಂತರ ನಿದ್ದೆ, ಸ್ಪೆಷಲ್ ಊಟ. ಎಲ್ಲಿವರೆಗೂ ಅವ್ರಿಗೆ ಗೊತ್ತನೇ ಆಗಲ್ಲ ಬ್ಯಾಟ್ರಿ ಡಿಸ್ಚಾರ್ಜ್ ಆಗ್ತಾ ಇದೆ ಅಂತ. ಯಾಕೆ ಹೇಳಿ? ಸೈತಾನ್ ಮೋಸ ಮಾಡ್ತಾ ಇದ್ದಾನೆ. ಎಲ್ಲ ಚೆನ್ನಾಗಿದೆ ನಿನ್ನ ಜೊತೆಗೆ. ಏನು ಚೆನ್ನಾಗಿದೆ? ತಲೆ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಕಾಣ್ತಿದೆ ಅಷ್ಟೇ. ಪ್ರಾರ್ಥನೆಗೆ ಮಹತ್ವ ಬರಲ್ಲ. ಯಾವಾಗ ಮನೆಯಲ್ಲಿ ಯಾರಿಗೋ ಸ್ವಲ್ಪ ಜ್ವರ ಬಂದಾಗ ಏನೂ ಅನಿಸಲ್ಲ, ಸ್ಪೆಷಲ್ ಊಟದಿಂದ ತಿರುಗಿ ಹಿಂದೆ ಹೋಗ್ತೀವಿ, ಸ್ವಲ್ಪ ನಾರ್ಮಲ್ ಊಟಕ್ಕೆ ಬರ್ತೀವಿ. ಸ್ವಲ್ಪ ಪ್ರಾರ್ಥನೆ ಮಾಡೋಣ, ಜ್ವರ ಬಂತು. ಯಾವಾಗ ಡಾಕ್ಟರ್ ಜ್ವರ ಟೈಫಾಯ್ಡ್ ಅಂತಾರೆ ನೋಡಿ, ಹಲೋ, ಅವಾಗ ಸ್ವಲ್ಪ ಎಚ್ಚೆತ್ಕೊಳ್ತೀವಿ. ಎಲ್ಲರೂ ಬನ್ನಿರಿ ಫ್ಯಾಮಿಲಿ ಪ್ರೇಯರ್ ಮಾಡೋಣ, ಎಲ್ಲರೂ ಬನ್ನಿರಿ ಫ್ಯಾಮಿಲಿ ಪ್ರೇಯರ್ ಮಾಡೋಣ. ಅಪ್ಪ ಹೇಳ್ತಾನೆ, ನಾಳೆ ನಾನು ಆಫೀಸಿಂದ ಲಘು ಬರ್ತೀನಿ, ಎಲ್ಲರೂ ಕೂತ್ಕೊಂಡು ಪ್ರಾರ್ಥನೆ ಮಾಡಿದೆ. ಹೆಂಗೋ 2 ದಿನ ಆಯ್ತು. ಕೇಳ್ತಾ ಇದ್ದೀರಾ? ಹೆಂಗೋ 2 ದಿನ ಆಯಿತು. ಆ ಟೈಫಾಯ್ಡ್ ಕಡಿಮೆ ಆಗಲಿಲ್ಲ, ಅಡ್ಮಿಟ್ ಮಾಡಿದ್ರು ನೋಡಿ. ಆವಾಗ ಬೈಬಲ್ ಬರ್ತದೆ. ಎಲ್ಲಿತ್ತೆ? ನಾವು ಹೆಂಗಂದ್ರೆ ಅದು ಏನಂದರೆ, ನಾನು ಬಂದೆ, ಮೊಬೈಲನ್ನು ಹಾಕ್ತೆ, ಚಾರ್ಜರೆಲ್ಲ ಹಾಕ್ತೆ, ಹೋಗ್ತಾನೇ ಇಲ್ಲ. ಇಲ್ಲಿ ನೋಡಿದರೆ ಬ್ಯಾಟ್ರಿ ಡೌನ್ ಆಗ್ತಾನೆ ಇದೆ. ಕೇಳ್ತಾ ಇದ್ದೀರಾ? ಏಷಾಯನ ಬರೆದ ಗ್ರಂಥ 59ನೇ ಅಧ್ಯಾಯ 16ನೇ ವಚನ. ಏಷಾಯ 59:16. ಯೆಹೋವನು ಇದನ್ನು ನೋಡಿ ನ್ಯಾಯವಿಲ್ಲವಲ್ಲವೆಂದು ಹೆಸರುಗೊಂಡನು. ಆದರೆ ಹಿಂದಿಯಲ್ಲಿ, ಇಂಗ್ಲೀಷಲ್ಲಿ ತುಂಬ ಚೆನ್ನಾಗಿದೆ. ಹಿ ಸಾ ದಟ್ ದೇರ್ ವಾಸ್ ನೋ ಮ್ಯಾನ್, ಹಿ ವಂಡರ್ಡ್ ದಟ್ ದೇರ್ ವಾಸ್ ನೋ ಇಂಟರ್ಸೆಸರ್. ಕನ್ನಡದಲ್ಲಿ ಓದೋದು ಬೇಡ, ಇಂಗ್ಲೀಷ್ ಅದನ್ನು ನೇರವಾಗಿ ಹೇಳ್ತೀನಿ, ಯಾಕಂದರೆ ಕನ್ನಡದಲ್ಲಿ ನ್ಯಾಯಬದ್ಧವಾದಂಥ ಬರೆಯಲ್ಪಟ್ಟಿದೆ. ದಯವಿಟ್ಟು ನನ್ನನ್ನು ನೋಡಿ. ಏಷಾಯ 59 ಕರ್ತನ ಏನು ಹೇಳ್ತಾ ಇದ್ದಾನೆ? ಯೆಹೋವನು, ಅದು ನಿಜವಾಗಿ ಬರಬೇಕಂತ ತರ್ಜುಮೆ ಯಾವ ರೀತಿಯಾಗಿ ಬರಬೇಕಾಗಿತ್ತು ಈ ಇಂಗ್ಲೀಷ್ ಪ್ರಕಾರ ಅಂದರೆ, ಯೆಹೋವನು ನೋಡುವಾಗ ಅಲ್ಲಿ ಒಬ್ಬನಾದರೂ ಇರಲಿಲ್ವಂತೆ. ಯಾರಾದರೂ ಇಲ್ಲಿದ್ದೀರಾ? ಹಿಂದಿ ಮೇ ಪಡೆಂಗೆ ಪ್ಲೀಸ್. उसने देखा कि कोई भी पुरुष नहीं. ದೇವರು ನೋಡುವಾಗ ಯಾವುದೇ ಮನುಷ್ಯನಲ್ಲಿ ಇರಲಿಲ್ಲಂತೆ. और इससे अचंभा किया, ಯೆಹೋವನಿಗೆ ಆಶ್ಚರ್ಯವಾಯ್ತಂತೆ कि कोई विनती करने वाला नहीं. ಯಾರು ಅಲ್ಲಿ ವಿನಂತಿ ಕರ್ನೆವಾಲ, ಪ್ರಾರ್ಥನೆ ಮಾಡೋರು ಯಾರು ಇರಲಿಲ್ವಂತೆ. ಬಲ ಇದೆ, ಕರೆಂಟ್ ಇದೆ, ಮೊಬೈಲ್ ಇದೆ, ಆದ್ರೆ ಅದನ್ನ ಕೂಡಿಸೋರು ಯಾರು ಇಲ್ವಂತೆ. ಇಲ್ಲಿ ಯಾರಾದ್ರೂ ಕೇಳೋರು ಇದ್ದೀರಾ? ನಿಮ್ಮ ಮನೆಗೆ ಬೇಕಾದಂತ ಆಶೀರ್ವಾದದ ಬಲ ಇದೆ, ಆ ಆಶೀರ್ವಾದದ ಅವಶ್ಯ ಇರುವಂತ ನಿನ್ನ ಮಕ್ಕಳಿದ್ದಾರೆ, ಆದ್ರೆ ಕೂಡಿಸುವವನು ಇಲ್ಲೇ ಇರಲಿಲ್ಲಂತೆ. ಅದನ್ನ ಕನೆಕ್ಟ್ ಮಾಡೋನು ಯಾವನು ಇರಲಿಲ್ವಂತೆ. ಯೆಹೋವನು ಹುಡುಕಿದ್ನಂತೆ. ಅಯ್ಯ ಕುಟುಂಬಗಳದವರೇ ಕೇಳಿ, ನಿಮ್ಮ ಮಕ್ಕಳು ಬದಲಾಗಲಿಕ್ಕೆ ಸಾಧ್ಯ, ನಿಮ್ಮ ಪರಿಸ್ಥಿತಿ ಬದಲಾಗಲಿಕ್ಕೆ ಸಾಧ್ಯ. ಯೆಹೋವನು ಹುಡುಕಲಾಗಿ
ಒಬ್ಬನಾದರೂ ದೊರೆಯಲಿಲ್ಲ. ಪ್ರಾರ್ಥಿಸುವವನು, ವಿಜ್ಞಾಪನೆ ಮಾಡುವವನು ಕಾಣಲಿಲ್ಲ. ನಾನು ಹೇಳಿದೆ ಹನ್ನಳಿಗೆ ಬಂಜೆತನ, ಆದ್ರೆ ಆ ಬಂಜೆತನ ತೆಗೆಯುವಂತ ಬಲ ಕರ್ತನಲ್ಲಿದೆ. ಆ ದಿನ ಏನೋ ಆಯ್ತ್ರಿ, ಯೆಹೋವನು ನೋಡಿದ್ನಂತೆ. ಯೆಹೋವನು ನಿನ್ನ ಕುಟುಂಬದಲ್ಲಿ ನೋಡ್ತಾ ಇದ್ದಾನೆ. ಕುಟುಂಬಸ್ಥರೇ ಕೇಳಿ, ಸೇವೆಯಲ್ಲಿರೋರೇ ಕೇಳಿ, ಕೆಲಸ ಮಾಡೋರೇ ಕೇಳಿ, ಕುಟುಂಬದಲ್ಲಿರುವುದಾದ್ರೆ ಕೇಳಿ, ಪ್ರತಿಯೊಂದು ಕುಟುಂಬದಲ್ಲಿ ಯೆಹೋವನು ನೋಡ್ತಾ ಇದ್ದಾನಂತೆ. ಯಾರನ್ನ ಹುಡುಕ್ತಾ ಇದ್ನಂತೆ? ಪ್ರಾರ್ಥನೆ ಮಾಡೋನು ಒಬ್ನು ಸಿಕ್ಕಿದ್ರೆ ಆ ಕುಟುಂಬಕ್ಕೆ ನನ್ನ ಬಲವನ್ನ ಹರಿಬಿಡಬೇಕೆಂಬುದಾಗಿ. 2000 ವರ್ಷ ಆಗಿದ್ದಕ್ಕೆ ಅವನ ಬಲ ಕುಂದಿ ಹೋಗ್ಲಿಲ್ಲ. 2000 ವರ್ಷ ದಾಟಿ ಹೋಗ್ಬಿಟ್ರೆ ಅವನು ಬಲಹೀನನಾಗ್ಲಿಲ್ಲ. ಇವತ್ತು ಆ ಪಾಯಿಂಟ್ ಹಾಕೋದಿಕ್ಕೆ ಯಾರಾದ್ರೂ ಪ್ರಾರ್ಥನೆಯಲ್ಲಿ ನಿಲ್ಲುವವರು ಸಿಕ್ಕರೆ ಅದೇ ಬಲ, ಅದೇ ಶಕ್ತಿ, ಅದೇ ವೈರಾಗ್ಯ, ಅದೇ ಕಾರ್ಯ, ಅದೇ ಬಿಡುಗಡೆ, ಅದೇ ಪುನರುತ್ಥಾನ. ತಿರುಗಿ ನಾವು ನೋಡ್ತೀವಿ. ಆಮೇನ್. ಎಷ್ಟು ಜನ ಕೇಳ್ತಾ ಇದ್ದೀರಿ ನಾನು ಹೇಳೋದನ್ನ? ಎಷ್ಟು ಜನ ಕೇಳ್ತಾ ಇದ್ದೀರಿ ನಾನು ಹೇಳೋದನ್ನ? ಅಯ್ಯ ಹನ್ನಳೆ, ನೀನು 2019 ಹನ್ನಳು. ಇಲ್ಲಿ ಹನ್ನಳು ಇರುವುದಾಗಿದೆ. ನಾನು ಹೇಳ್ತೇನೆ, ನೀನು 2019 ಹನ್ನಳು, ಬಂಜೆ ಆದಂತ ಹನ್ನಳಲ್ಲ. ಸೈತಾನನು ಹಾಕಿದಂತ ಟೆಂಟನ್ನ ಕಿತ್ತಿ ಎಸೆಯುವಂತ ಪ್ರಾರ್ಥನೆಯಲ್ಲಿ ತೊಡಗುವಂತ ಹನ್ನಳು. ಕೊನೆ ಎಂಬುದು ಇಲ್ಲ. ಆಯ್ತು ನನ್ನ ಜೀವನ ಅಂದ್ರೆ ಅವ್ರಿಗೆ ಹೇಳಿ, ಇಲ್ಲ, ಪ್ರಾರಂಭವಾಯ್ತು ನನ್ನ ಜೀವನ. ಎಷ್ಟು ಜನ ಇದ್ದೀರಾ? ಇಲ್ಲಿವರೆಗೆ ಅಲ್ಲಾಡದಂತ ಬಂಜೆತನ ಟೆಂಟು ಆ ದಿನ ಹೊಯ್ದಾಡ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಯಾಕೆ? ಹನ್ನಲು ಪ್ರಾರ್ಥನೆಯಲ್ಲಿ ಮೊಣಕಾಲು ಉರುತ್ತ. ಆಮೇನ್. ಆ ಸಮಯದಲ್ಲಿ ನನಗೆ 12 ಸಮಯದಲ್ಲ, ನನ್ನ ಮೊಬೈಲ್ ಚಾರ್ಜ್ ಆಗೋ ಸಮಯದಲ್ಲಿ ನನಗೆ ಒಂದು ದೊಡ್ಡ ವಾಟ್ಸಾಪ್ ಕಳಿಸ್ಬೇಕಾಗಿದೆ. ಆದರೆ ಚಾರ್ಜ್ ನೋಡಿದಾಗ ಬರೀ 2%. ಕೇಳಿದ್ರ ಏನು ಮಾಡಿದೆ ನಾನು? ಏನು ಮಾಡ್ತೀವಿ? ಯಾರಾದ್ರೂ ಹೇಳ್ರಿ ಏನು ಮಾಡ್ತೀವಿ? ನಾನು ಅದನ್ನು ಏನು ಮಾಡಿದೆ? ಪ್ಲಗ್ ಹಾಕಿದೆ, ಸ್ವಿಚ್ ಹಾಕಿದೆ. 2% ಆಗಿತ್ತು. ಅಲ್ಲಿ ಪ್ಲಗ್ ಹಾಕಿರುವಾಗಲೇ ಟೈಪ್ ಸ್ಟಾರ್ಟ್ ಮಾಡಿದೆ. ಕೆಲಸ ಪ್ಲಗ್ ತೆಗೆದು ಮಾಡಬಾರ್ದು, ಡಿಸ್ಚಾರ್ಜ್ ಆಗ್ತೀರಾ. ನನ್ನ ಹೆಂಡತಿ ಮನೆ ಬಾಗಿಲು ಹಿಂದ್ಗಡೆ ಒಂದು ಸ್ಟಿಕ್ಕರ್ ಹಚ್ಚವಳೆ. ಏನಂತ ಗೊತ್ತಾ? ಪ್ರಾರ್ಥನೆ ಇಲ್ಲದೆ ಮನೆಯಿಂದ ಹೊರ ಬೀಳಬೇಡ. ಯಾಕೆ ಗೊತ್ತಾ? ಪ್ರಾರ್ಥನೆಯಲ್ಲಿ ಪ್ಲಗ್ ಆಗಿರುವಾಗ ಕೆಲಸ ಮಾಡಬೇಕು. ಆಗ ಯೆಹೋವನ ಏಳಿಗೆ ಹರಿದು ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ನಾವು ಹಾಗಲ್ಲ, ಪ್ರಾರ್ಥನೆ ಇಲ್ಲದೆ ಇರಲಿ ಕೆಲಸ ಮಾಡಿಬಿಡ್ತೀವಿ. ಮಾಡುವಾಗಲೇ ಮುರಿದು ಬೀಳುತ್ತೆ. ಎಷ್ಟು ಜನ ಇದಕ್ಕೆ ಅರ್ಥ ಆಗ್ತಾ ಇದೆ? 1 ಗಂಟೆ ಹೋಯ್ತು, 1 ತಾಸಾಯ್ತು. ಮೊಬೈಲ್ ಮತ್ತೆ ತೆಗೆದು ನೋಡಿದೆ. ಈಗ ನನ್ನ ಮೊಬೈಲ್ ಹೇಳ್ತಾ ಇತ್ತು ನಗನಗುತ್ತಾ 42%. ಎಲ್ಲ ಕಟ್ ಮಾಡಿ ಹಿಂದೆ ಕುತ್ಕೊಂಡು ಪ್ರಾರ್ಥನೆ ಪ್ರಾರಂಭ ಮಾಡಿದೆ. ನನಗೆ ಚಿಂತೆ ಇಲ್ಲ, ಯಾರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಹೋಗ್ತಾ ನನಗೆ ಚಿಂತೆ ಇಲ್ಲ. ಇವತ್ತು ಬೋಧಿಸ್ಬೇಕು, ಮುಂದೆ ಕೆಲಸ ಇದೆ. ಆಮೇಲೆ ಪ್ರಾರ್ಥಿಸ್ತಾ ಇದೆ. ಹಿಂದೆ ಕುತ್ಕೊಂಡು ಶಲಭ ರಗಲಭ ಶಂತರಲ ಮನಕರಲಭ ಐ ವಾಂಟ್ ಯುವರ್ ಅನಾಯಿಂಟಿಂಗ್. ದೇವ್ರೆ ನನಗೆ ಏನು ಬೇಕು? ಪ್ರಾರ್ಥನೆ. ಅಲ್ಲಿ ಹೋಗಿ ಮುಟ್ಟಿದ್ವಿ. ಆಮೇಲೆ ಯಾರ ಜೊತೆ ಮಾತಾಡ್ಲಿಕ್ಕೆ ಮನಸ್ಸಿಲ್ಲ. ಐಸಿಯಿಂದ ಹೊರಗಡೆ ಬಂದಿರುವಂಥ ತಾಯಿ ಕೇಳಿದ್ರ ಸಾಕ್ಷಿ ನೆನಪಿದೆ ತಾನೆ? ಕೂತು ಪ್ರಾರ್ಥನೆ ಮಾಡ್ತಾ ಇದ್ರೆ, ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾ ಇದ್ರೆ, ಅಪ್ಪ ನಾನು ಹೇಳ್ತಾ ಇದ್ದೀನಿ, ಅಮ್ಮ ಹೇಳ್ತಾ ಇದ್ದೀನಿ, ಬ್ರದರ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಸಿಸ್ಟರ್ ನಿಮ್ಗೆ ಹೇಳ್ತಾ ಇದ್ದೀನಿ, ನನ್ನ ಹತ್ರ ಬಂದು ನನ್ನ ಮಕ್ಕಳು ಮಾತು ಕೇಳ್ತಾ ಇಲ್ಲ ಅಂತ ಮಾತ್ರ ಹೇಳಬೇಡ. ನೀನು ಪ್ರಾರ್ಥನೆಗೆ ಕೂತ್ಕೋ. 2019ರಲ್ಲಿ ನಿನ್ನ ಮಕ್ಕಳು ಬದಲಾಗ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅದು ಸಾಧಾರಣ ಪ್ರಾರ್ಥನೆ ಕೂತ್ಕೊಳ್ಬೇಡ. ಹನ್ನಳು ಬಲು ಹೊತ್ತು ಯೆಹೋವನ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತಿರಲು, ನಾನು ಮುಂದೇನು ಹೇಳ್ತೇನೆ ಅಂದ್ರೆ, ಯೆಹೋವನ ಸನ್ನಿಧಿಯಲ್ಲಿ ಹನ್ನಳು
ಬಲು ಹೊತ್ತು ಪ್ರಾರ್ಥಿಸುತ್ತಿರಲು ವೈರಿಯ ಪಾಳೆಯ, ವೈರಿಯ ಟೆಂಟ್ ಅಲ್ಲಾಡ್ಲಿಕ್ಕೆ ಪ್ರಾರಂಭವಾಯಿತು. ವೈರಿಯ ಟೆಂಟ್ ಅಲ್ಲಾಡ್ಲಿಕ್ಕೆ ಪ್ರಾರಂಭವಾಯಿತು. ಆ ಟೆಂಟಿನ ಕೂಟಗಳು ಬಿಚ್ಚಲಿಕ್ಕೆ ಪ್ರಾರಂಭವಾಯಿತು. ದೇವರಲ್ಲಿ ಕಾತ್ಕೊಳ್ತಾ ಇದ್ದೆ, ಪ್ರಾರ್ಥನೆ ಮಾಡ್ತಾ ಇದ್ದೆ, ಸ್ವಾಮಿ ಮಧ್ಯ ಸಿಟಿಯಿಂದ ಸ್ವಲ್ಪ ದೂರ ಹೋಗ್ತಾ ಇದ್ದೀವಿ, ನೀನು ಮಾತ್ರ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ. ಆ ದಿನಗಳಲ್ಲಿ ಕರ್ತನ ಸನ್ನಿಧಿಯಲ್ಲಿ ಬಿದ್ದುಕೊಂಡು ಪ್ರಾರ್ಥಿಸುವಾಗ ದೇವರು ಒಂದು ವಾಗ್ದಾನವನ್ನು ನನಗೆ ಮಾಡ್ದ. ಇವತ್ತದನ್ನು ನೋಡ್ತಾ ಇದ್ದೀನಿ. ದೇವರ ಆತ್ಮನ ಹೇಳೋದೇನೆಂದ್ರೆ, ನಾನು ನಿನಗೆ ಮಾಡಿದ ವಾಗ್ದಾನಗಳನ್ನ 10 ವರ್ಷ ತಕ್ಕೊಳ್ಳಲ್ಲ, ಇನ್ನು 15 ವರ್ಷ ಆಗಲ್ಲ, ಇನ್ನು 20 ವರ್ಷ ಆಗಲ್ಲ. ಈಗಲೇ ಅದು ನೆರವೇರುವುದು. ನೀನು ಕಾಣದೇ ಇರುವೆಯೋ, ಅರಣ್ಯದಲ್ಲಿ ಮಾರ್ಗಗಳನ್ನು ಏರ್ಪಡಿಸಿ, ಅರಣ್ಯದಲ್ಲಿ ಮಾರ್ಗಗಳನ್ನು ಏರ್ಪಡಿಸಿ ಮರುಭೂಮಿಯಲ್ಲಿ ಹೊಳೆಗಳನ್ನ ಹರಿಸುವೆನು. ಈಗೋ ಹೊಸ ಕಾರ್ಯವನ್ನ. ನಾನು ಹೇಳಿದೆ, ಸ್ವಾಮಿ ಕೃಪೆ ಮಾಡಬೇಕು. ಆಗ ದೇವರ ಆತ್ಮನ ಹೇಳಿದ, ಮೊದಲನೆಯ ಆರಾಧನೆಯ ದಿನದಿಂದ ಆ ಹಾಲಲ್ಲಿ ನಾನು ಅಭಿಷೇಕವನ್ನು ಕಡಿಮೆ ಆಗ್ಲಿಕ್ಕೆ ಬಿಡಲ್ಲ. ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ಅದೇ ದಿನ ಭಯ ನನ್ನನ್ನು ಬಿಟ್ಟು ಹೊರಟು ಹೋಗ್ಬಿಡ್ತು. ಇದು ಬರೀ 2ನೇ ಸಂಡೇ, ವರ್ಷದ ಮೊದಲನೇ ಸಂಡೇ. ನೋಡಿ, ನಿಮ್ಮನ್ನ ನೋಡಿ. ಯಾಕಂದ್ರೆ ಅಸಾಧ್ಯಗಳು ನಿನ್ನ ಜೀವಿತದಲ್ಲಿ ನೆರವೇರ್ಲಿಕ್ಕೆ ಹೋಗ್ತಾ ಇಲ್ಲ. ಸಾಧ್ಯ ಇಲ್ಲದೆ ಹೋದ್ರೂ ಚಿಂತೆ ಇಲ್ಲ, ಆತನ ವಾಕ್ಯ ನಿನ್ನ ಜೀವಿತದಲ್ಲಿ ನೆರವೇರ್ಲಿಕ್ಕೆ ಹೋಗ್ತಾ ಇದೆ. ದೇವರ ಆತ್ಮನ ಹೇಳ್ದ, ಎಲ್ಲೋ ಇದು ಬರೀ ಪ್ರಾರಂಭ. ಅವಳು ಮೊಣಕಾಲು ಉರಿದ್ಲು. ಈ ವರ್ಷ ನೀನು ಮೊಣಕಾಲು ಉರ್ಬೇಕು. ನಿನ್ನ ಹಣಕಾಸಿನ ಬಂಜತನ, ನಿನ್ನ ಮಕ್ಕಳು ಮಾತು ಕೇಳದೇ ಇರುವಂತ ಸಂಗತಿಗಳು, ನಿನ್ನ ಕುಟುಂಬ ಬದಲಾಗದಂತ ಸಂಗತಿಗಳು. ನೀನು ಹನ್ನಳ ಮಕ್ಕಳು, ನೀವು ಹನ್ನಳ ಸಂತಾನದವರು, ನೀನು ಹನ್ನಳ ಸಂತಾನದವಳು, ನೀನು ಹನ್ನಳ ಸಂತಾನ